वास्तव न्यूज में स्वागत है आपका। मैं सरदार विजयपुर जिला मुद्देबाल तालुका का मटकेश्वर, वहां पर रामण्णा चलवादी कई सालों से अच्छे से बड़े जहरीले सांपों का अगर किसी इंसान को अगर किसी को भी डस लेता तो तुरंत तब का तभी अपने तंत्र मंत्र शक्ति से बिल्कुल ही आराम करते हैं। ऐसे कहीं सांप, जहरीले सांप लड़े हुए लोगों को यहाँ पर अगर जाएंगे तो यहाँ पर एक पुराना ऐतिहासिक मंदिर है। उस मंदिर का ना जाने किसी भगवान का आशीर्वाद हुआ होगा रामण्णा चलवादी को। यहाँ पर बहुत सारे दूर दूर से लोग आते हैं और उनकी मनोकामनाएं ये लाते हैं ताकि यहाँ पर कोई भी संगठन, मुसीबत या कोई भी परेशानी हो तो यहाँ पर हल हो जाता है। अब उसी तरह सबसे बड़ी बात यह है, यहाँ पर बिना ही गोली दवा किसी हॉस्पिटल की जरूरत ही नहीं है। रामण्णा चलवादी को यहाँ पर सिर्फ भगवान का नाम लेते ही वहां पर जहर, कितना भी बड़ा जहरीला सांप हो वो तुरंत ही कम हो जाता है और लोग बच जाते हैं। तो आज यहाँ पर बहुत सारे लोग नाग पंचमी बनाते हैं। उसी तरह यहाँ पर मटकेश्वर में अब नाग पंचमी इस तरह बनाए हैं ताकि यहाँ पर जहाँ पर सांप रहता है, खुद कहते हैं वहां पर जिंदा सांप को वहां पर उनकी पूजा पाठ करते हैं। इस शहर के लोग, इस गांव के लोग और सब पूजा पाठ करते हैं। और यहाँ के जो रामण्णा चलवादी है सबको अपने मंत्र के धागा देते हैं ताकि उस शक्ति से, उस धागे से कोई भी बुरे जहरीले सांप का वहां पर असर भी बिल्कुल ही नहीं होता, क्योंकि उनके पास इसी धागे में इतनी ताकत होती है मंत्र शक्ति की। सांप देखते ही कहीं दूर से चला जाता है मगर पास बिल्कुल ही नहीं आता। ढसने की तो बात और रहे। तो अब यहाँ पर बहुत सारे लोग आकर हर साल की तरह इस साल भी नागर पंचमी यहाँ पर मटकेश्वर में इतने बड़े पैमाने से बनाते हैं और बहुत दूर दूर से भी लोग यहाँ पर आ जाते हैं। अब यहाँ के गांव के शहर के लोग अब यहाँ पर पूजा पाठ करते हैं और सभी को यहाँ पर दर्शन मिल जाती है और सभी हंसी खुशी से हर साल की तरह नागर पंचमी इस साल भी बनाया गया। देखेंगे एक रिपोर्ट में। ಊರಿ ಮಾಡು ಅಲ್ಲಿ ಹಾರಾದ ತಮ್ಮ ಮುಟ್ಕಣ್ಣ ಚೈತ್ಯ ಏ ಶೇಖಪ್ಪ ಏ ಇಲ್ಲಿ ಇದ್ ನೋಡು ಶಿವಪ್ಪ ಏ ಶಿವಪ್ಪ ದಾರ ತೋರಿ ನಾನು ತಗೊಂಡೇನ
ಮೊದಲ ಕಟ್ಟದ ಮುಗಿಲ್ಲ. ಕಾಣಿಸ್ತದ ಸದಿ ಬಾಳ ಹಿಂದೆ ಗೊತ್ತಿಲ್ಲ. ಕೊಡ ಹೊಂದರ ಕೊಡ್ತೀವಿ ದಾರ ಹೊಂದರ ರಾಮಣ್ಣ ಮಲ್ಲಪ್ಪ ಚಲೋ ರೀ. ನೀವು ಎಷ್ಟು ವರ್ಷ ಆಯ್ತು ಇದು ಮಾಡಕ್ಕೆ? ಕನಿಷ್ಠ ಒಂದು 30 ವರ್ಷ ಮೇಲೆ ಆಯ್ತು ರೀ. 30 ವರ್ಷ ಭಾಳ ಮಂದಿಗೆ ಔಷಧ ಕೊಟ್ಟರೆ ಭಾಳ ಮಂದಿಗೆ ಜನರೇ ಹೇಳ್ಬೇಕು, ಒಳ ಮುಟ್ಟಿದ ಅವರೇ ಹೇಳ್ಬೇಕು. ಶಬ್ದ ಸುಮಾರು ಜನರು ಬಂದಾರ ಇಲ್ಲಿ ಅವ್ರು. ಅವ್ರ ಬಾಯಿಲೇನು ಕೇಳ್ಬೋದು ನೀವು. ನಾವಂತೂ ನಮ್ಮ ಈಗ ಕೇಳಿ ಶಿರಸಿದ್ದು ಎಲ್ಲ ಮಾಡೀವ್ರೆ. ಎಲ್ಲ ನಮ್ಮ ಕಲಿಸಿದ ಗುರಿನ ಪುಣ್ಯ, ಬಾಡ್ಯಾಳ ಮುತ್ಯಾರ ಪುಣ್ಯ. ನಮ್ಮ ಹೆಣ್ಣು ತಾತವ ಈ ಹುಳ ಮಾಡಿದವ್ರು ಎಲ್ಲ ಬಂದಾರ, ರಗಡ್ ಬಂದ್ರಿ ಕೇಳ್ಬೋದು. ದುನಿಯಾ ಮಂದಿ ಬಂದಾರಲ್ಲ ಕೇಳ್ಬೋದು. ಇವ್ರು ನೋಡ್ಯಾರ, ಇವರು ಅಧ್ಯಕ್ಷರು ನೋಡ್ಯಾರ, ಬಾಡಿಗೆ ಹೊಡ್ರಿ ಇಟ್ಟು ಮಾತಾಡ್ಸಿರಿ. ಅಲ್ಲ ನಮ್ಮ ಪತ್ತಾರ್ಗ ಮಲಕರು ಬಂದಾರ, ಎಲ್ಲರೂ ಕಣ್ಮುಟ್ಟ ಸಮಕ್ಷ ನೋಡಿದ್ರಿ. ಇದು ಮಡಿಕೇಶ್ವರ ಅಂದ್ರೆ ಎಲ್ಲರಿಗೂ ಗೊತ್ತಿದ್ದು ವಾತಾವರಣ ಇದು. ಆದ್ರೆ ಈಗ ಎಲ್ಲರಿಗೂ ಗೊತ್ತಿಲ್ಲ. ಬಾಡಿ ಒಳಗೆ ಕೃಪಾ ಆಶೀರ್ವಾದ ಅಂತ ಎಲ್ಲರಿಗೂ ಗೊತ್ತಿಲ್ಲ, ಆದ್ರೆ ಕಲ್ತರಿಗೆ ಗೊತ್ತೈತಿ. ಈಗ ಹುಳ ಮಾಡಿಸೋದ್ರಿಗೆ ಗೊತ್ತಿಲ್ಲ ಅದು. ಈಗ ನಮ್ಗೆ ಅರ್ಥ ಐತಿ ಇದು ಎಲ್ಲಿಂದ ಕಲ್ತೇವು, ನಾವು ಹೆಂಗಿದ್ದೆವು, ಏನಾಗಿದೆ ಅಂತ ಅಲ್ಲಿಂದ ಗೊತ್ತೈತಿ ನಮ್ಗೆ. ಆದ್ರೆ ಈಗ ಅವ್ರು ಹುಳ ಮಾಡಿದವ್ರ ಬಾಯಲ್ಲಿ ಎಷ್ಟು ಕೇಳಿ ಹೇಳ್ತಾರೆ, ಉತ್ತರ ಹೇಳ್ತಾರೆ ಅವ್ರು. ನಿಂಗಣ್ಣ ಇನ್ನೊಂದು ವಿಶೇಷ ಏನಂದ್ರೆ ಇದ್ರದ್ರಿ, ಅವ್ರು ಹುಳ ಮುಡ್ದವ್ರು ಎಲ್ಲೇ ಇರ್ಲಾಕ ಅವ್ರು, ಆದ್ರ ಮೊದಲ ಬಲ್ ಮುಂದೆ ಯಾರು ಹೇಳಕ್ ಬಂದಿರ್ತಾರ ಅವ್ರಿಗೆ ಔಷಧ ಹಾಕ್ತೇವೆ ನಾವು. ಕಡ್ದವ್ರಿಗೆ ಅವ್ರು ಬರಂಗಿಲ್ರಿ, ಅವ್ರ ಇಲ್ರಿ. ಅವ್ರ ಕಚ್ಚದವ್ರು ಅಲ್ಲೇ ಎದ್ರು ನಡೀತದ. ನಮ್ಗೆ ಯಾರು ಹೇಳಕ್ ಬಂದಿರ್ತಾರ ಹಾವು ಕಡ್ಸ್ಕೊಂಡವ್ರಿಗೆ ಬಿಟ್ಟಿರ್ತೀವಿ, ನಮ್ಗೆ ಹೇಳಕ್ ಬಂದ್ರಿಗೆ ಔಷಧ ಕೊಟ್ಟಿರ್ತೀವಿ. ಅವರ ಮಾಡೋದು 3 ದಿನ ಪತ್ತೆ ಹಾಕಂದ್ರೆ ಭಾಳ ಇಲ್ರಿ, 3 ದಿವಸ. 3 ದಿವಸ ಆದ ನಂತರ ಬಂದ್ಕೆ ಊರಿಗೆ ಬಂದು ಮುತ್ಯ ಕಾಯಿ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಅವರೇ ಮಾಡ್ಬೋದು. ಏನಾಕಂದ್ರೆ ಏನು ಜೀವ ಹಾನಿ ಅನ್ಕರು ಆಗಿಲ್ಲ. ಎಂಥ ಘಟ ಶರಪ್ ಮುಚ್ಚೋರು ಸದ್ಯ ಬಾಯಾಗ ಜೋಲ ಸೋರ್ತಂದ್ರು ಸ್ವಲ್ಪ ಆಡಿ ಟುಕ್ ಅಂದ್ರು ಉಳ್ದು ಹೋಗ್ತಾನೆ ಇಲ್ಲಿ ಬಂದ್ಕೇರಿ. ಜೀವ ಹಾನಿಕರು ಆಗಿಲ್ಲ. ಅದು ಒಂದು ಮಾತ್ರ ಇನ್ನುವರೆಗೆ ಏನೂ ಆಗಿಲ್ಲ. ಅಂದ್ರೆ ಏನು ಗುರುವಿನ ಆಶೀರ್ವಾದ ಆ ಥರ ನಡ್ಕೊಂತ ಹೊಂಟಿವ್ರಿ. ಸರ್, ನನ್ನ ಹೆಸರು ನಿಂಗಪ್ಪ ಮರಪ್ಪ ಬಡಗೇರ್ ಅಂತೇಳಿ ಸಾಕಿನ ಅಂದಳ ರೀ. ನಮ್ಮ ಹೆಣ್ಮಕ್ಳಿಗೆ ಹಾವು ಮುಟ್ಟಿತ್ತು ಒಂದು 6 ತಿಂಗಳಾಯ್ತು ರೀ. ಅದು ಮುಟ್ಟಿದ ತಕ್ಷಣ ಹಂಗೆ ಇಲ್ಲಿ ಬಂದೇವ್ರಿ, ಗೊತ್ತಾಯ್ತು. ಹಾವು ಮುಟ್ಟಿದ ತಕ್ಷಣ ಇಲ್ಲಿ ನಮ್ಮ ಕಾಕಾರ ಬಲ್ಲಿ ಬಂದಿದ್ದೀರಿ. ಹಿಂಗೆ ಔಷಧ ಕೊಡ್ತಾರ, ಚಲೋ ಆಗ್ತದ ಅಂತ ಹೇಳಿದ್ರು. ಬಂದಿದ್ರು, ನೆಂಬೀವ್ರಿ, ನಮ್ಗೆ ಒಳ್ಳೇದೂ ಆಗ್ಯದ್ರಿ. ಹ್ಞೂ ರೀ. ಇದರಿಂದ ಇಲ್ಲಿಗೆ ಬಂದೇವ್ರಿ ಕರ್ಕೊಂಡ್ರಿ. ಔಷಧ ಕಡಿಮೆ ಆಗ್ಯದ. ಹ್ಞೂ ರೀ. ಇಲ್ಲಿ ಏನು ವಿಶೇಷ ನಡೀತದಲ್ಲ, ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಇಲ್ಲಿ ವಿಶೇಷತೆ ಅಂದರೆ ಈ ಹುಳ ಮುಟ್ಟಿದ ಬಗ್ಗೆ ಮುಖ್ಯವಾದಂಥ ವಿಷಯ ಇದು. ಹುಳ ಮುಟ್ಟಿದಂತಂದ್ರೆ ಈಗ ಸತತ 30 ವರ್ಷದಿಂದ ಅವರು ಮಾಡ್ಕೊತ ಬಂದೀವಿ ಔಷಧ ಅಂತೆಲ್ಲ ಹೇಳಿದರು. ಅದು ವಿಶೇಷತೆ ಅಂದರೆ ಇದು ಒಂದೇ. ಹುಳ ಮುಟ್ಟಿದ ಯಾರಿಗೆ ಮುಟ್ಟಿರ್ತೈತಿ ಅದು ಭಾಳ ಸೀರಿಯಸ್ ಆಗಿ ಇಲ್ಲ ದೊಡ್ಡ ಪ್ರಮಾಣದಾಗಿ ಬರೋಕೆ ತಯಾರೇ ಇಲ್ಲ ಅನ್ನುವಂಥದ್ದು ಇದ್ರೆ ಬೇರೆದವರು ಬಂದು ಕೂಡ ಅವ್ರಿಗೂ ಔಷಧ ಹಾಕಿ ಅವ್ರ ಮುಖಾಂತರ ಅವ್ರಿಗೇ ನಿದ್ದೆ ಔಷಧ ಎಲ್ಲ ಅವ್ರ ಉಪಚಾರ ಔಷಧ ಹಾಕೊಂಡವ್ರಿಗೆ. ಹುಳ ಮುಟ್ಟಿದವ್ರಿಗೆ ಏನು ಅವಶ್ಯಕತೆ ಇಲ್ಲ. ಹುಳ ಮುಟ್ಟಿದವ್ರಿಗೆ ಅವಶ್ಯಕತೆ ಇಲ್ಲ ಅಂತೇನಿಲ್ಲ, ಅವ್ರು ಬಂದು ಪ್ರಸಾದ ಹಚ್ಕೊಂಡು ಹೋಗ್ಬೋದು. ಆದ್ರೆ ಹುಳ ಮುಟ್ಟಿದ ಔಷಧ ಹಾಕಿರ್ತಾರಲ್ಲ ಅವರು ನಿದ್ದೆ ಮಾತ್ರ ತಪ್ಪದೆ ಅವ್ರು ಕಾಯಬೇಕು. ಅವರ ಒಂದು 3 ದಿನ ಪತ್ತೆ ಮಾಡಿದ್ರಪ್ಪ ಅಂದ್ರೆ ಆ ಹುಳ ಮುಟ್ಟಿದವ್ರು ಆರಾಮಾಗಿರ್ತಾರೆ. ಇದು ಭಾಳ ಮುಖ್ಯವಾದದ್ದು. ಇದರಿಂದ ಬೇರೆ ಕಡೆ ಬೇರೆದವರು ಎಲ್ಲ ಸಾಧಾರಣ 2-3 ಜಿಲ್ಲಾದವರು ಕೂಡ ಇಲ್ಲಿ ಬಂದು ಹೋಗ್ತಾರೆ. ಭಾಳ ಜನರಿಗೆ ಆರಾಮಾಗೈತಿ. ಮತ್ತು ಎಲ್ಲರಿಗೂ ಇದು ಗುರುತಿದ ಮಟ್ಟಿಗೆ ಅಂದ್ರೆ ಇಂಥ ಮೀಡಿಯಾದವರು ಅವರು ಎಲ್ಲ ಪ್ರಚಾರದಲ್ಲಿ ಈಗಾಗಲೇ ಭಾಳ ಆಗೈತಿ. ಮತ್ತು ಇದನ್ನ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಹೇಳಿ ನಮ್ಮ ಒಂದು ವಿಚಾರ. ನಿಮ್ಮ ಹೆಸರೇನು? ಮೌನೇಶ್ ಪತ್ತಾರ್.